ಅಲ್ಲೇ ಅಲ್ಲ ನನಗಿದು ಬರ್ತದೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿಯೇ ಒಂದು ಸಣ್ಣ ಕಾರ್ಯಕ್ರಮ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನು ಹೇಗೆ ಅಂತಂದ್ಬಿಟ್ಟು ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ, ನಾನು ನೋಡ್ತಾ ಹೋಗಿ. ನಾನು ಈಗ ತಾನೇ ಬಂದೆ ಇಲ್ಲಿ ನಮ್ಮ ತವ್ರ ಮನೆಗೆ. ನಮ್ಮ ಅಕ್ಕ ಕೂಡ ಇಲ್ಲಿಯೇ ಇರ್ತಾರೆ. ಹಾಗಾಗಿ ನಾನು ಯಾವಾಗಲೂ ಕೂಡ ಪಪ್ಪಾಯನ ತೊಗೊಂಡು ಬರ್ತೀನಿ. ಹಾಗಾಗಿ ಇವತ್ತು ಕೂಡ ತೊಗೊಂಡು ಬಂದಿದ್ದೀನಿ. ಇಲ್ಲಿ ನಮ್ಮ ಅಕ್ಕನ ನೋಡ್ತಾ ಇದ್ದೀರಾ ನೀವು. ನಾನು ಬರೋಷ್ಟರೊಳಗೆ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ರು. ನಾನು ಬಂದ ನಂತರ ಇಲ್ಲಿ ಪಪ್ಪಾಯನ ತಂದಿದ್ದೆ ಅಲ್ವಾ, ಅದನ್ನು ಕಟ್ ಮಾಡಿ ತಿನ್ನೋಣ ಅಂತಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡಿದ್ರು. ಹಾಗೆ ಇಲ್ಲಿ ಚಿಂಟು ನಾಷ್ಟ ಮಾಡ್ತಾ ಇದ್ದಾನೆ. ಅವನು ಯಾವಾಗಲೂ ಕೂಡ ರೊಟ್ಟಿ, ಚಪಾತಿ, ಇಡ್ಲಿ ಏನು ಕೊಟ್ಟರು ಕೂಡ ಅದನ್ನು ನೀರಲ್ಲಿ ಅದ್ಕೊಂಡು ತಿಂತಾನೆ. ಈಗಲೂ ಕೂಡ ಇಡ್ಲಿ ಮತ್ತು ಒಂದು ಕಪ್ನಲ್ಲಿ ನೀರನ್ನು ಕೊಟ್ಟಿದ್ದಾರೆ ನಮ್ಮ ಅಕ್ಕ, ನೋಡ್ತಾ ಇದ್ದೀರಾ. ಅವನು ನಾಷ್ಟ ಮಾಡ್ತಾ ಇದ್ದಾನೆ. ಹಾಗೆ ಇವಾಗ ಪಪ್ಪಾಯನು ಕೂಡ ಕಟ್ ಮಾಡ್ತಾರೆ. ಇವತ್ತೇನು ಪ್ರೋಗ್ರಾಮು ಅಂತಂದರೆ, ಇವಾಗ ಕುಂಭಮೇಳ ನಡೀತಾ ಇದೆ ಅಲ್ವಾ. ಕುಂಭಮೇಳಕ್ಕೆ ಯಾರು ಹೋದರೂ ಕೂಡ ಅಲ್ಲೇ ಸಮೀಪದಲ್ಲಿರುವ ಕಾಶಿ ಮತ್ತು ಅಯೋಧ್ಯೆ ಕೂಡ ದರ್ಶನ ಮಾಡಿ ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ಅಕ್ಕ ಕೂಡ ಅವರ ಮಗಳು ಹಾಗೆ ಅಳಿಯ ಅವರನ್ನು ಕರ್ಕೊಂಡು ಹೋಗಿದ್ರು. ಅವರ ಬೀಗರು ಈ ಥರ ಎಲ್ಲರೂ ಸೇರಿಕೊಂಡು ಅವರು ಹೋಗಿ ಬಂದಿದ್ದಾರೆ. ಹಾಗಾಗಿ ಕಾಶಿಗೆ ಫಸ್ಟ್ ಟೈಮ್ ಹೋಗಿರೋದ್ರಿಂದ ಇವಾಗ ದೇವರನ್ನು ಹಿಂದಕ್ಕೆ ಕಳಿಸುವ ಕಾರ್ಯಕ್ರಮ ಅಂತಂದ್ಬಿಟ್ಟು ಮಾಡ್ತೀವಿ ನಮ್ಮ ಕಡೆ. ಹಾಗಾಗಿ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಹೋಗೋದಾಗ ಮಾತ್ರ ಇದನ್ನು ಮಾಡ್ತಾರೆ. ಹಾಗಾಗಿ ಇವತ್ತು ಎಲ್ಲರೂ ಬಂದಿದ್ದೀವಿ ನಾವು. ಇಲ್ಲಿ ಅಡುಗೆಯಲ್ಲಿ ನೋಡ್ತಾ ಇದ್ದೀರಾ, ಕುಟ್ಟಿದ ಗೋಧಿ ಹುಗ್ಗಿ, ಹಾಗೆ ಅನ್ನ, ಸಾಂಬಾರು, ಮಿರ್ಚಿ ಮತ್ತು ಹಪ್ಪಳ, ಇಷ್ಟೆಲ್ಲ ಇವತ್ತಿನ ಅಡುಗೆ. ಇಲ್ಲಿ ಬೇಗನೆ ಎದ್ದವರು ಗೋಧಿಯನ್ನು ಕುದಿಯೋದಕ್ಕೆ ಹಾಕಿದ್ದಾರೆ, ನೋಡ್ತಾ ಇದ್ದೀರಾ. ಇವಾಗ ಎಲ್ಲ ರೆಡಿಮೇಡ್ ಕುಟ್ಟಿದ ಗೋಧಿ ಸಿಗ್ತಾ ಇದೆ. ಮೊದಲು ಎಲ್ಲ ಮನೆಯಲ್ಲೇ ಕುಟ್ತಾ ಇದ್ರು. ಇಲ್ಲಿ ಒಂದು ಕಡೆ ಸಾಂಬಾರಿಗೂ ಕೂಡ ಇಟ್ಕೊಂಡಿದ್ದಾರೆ, ಹಾಗೆ ಒಂದು ಕಡೆ ಹುಗ್ಗಿ ಆಗ್ತಾ ಇದೆ. ಇವರು ನಮ್ಮ ಅಕ್ಕನ ನಾದ್ನಿ, ಈಗ ತಾನೇ ಬಂದರು ಅವರು ಕೂಡ. ಎಲ್ಲರೂ ನಾವು ಬೇಗನೆ ಬಂದಿದ್ದೀವಿ. ಇವಳು ನಮ್ಮ ಅಕ್ಕನ ಹಿರಿಮಗಳು, ಇವಳು ಕೂಡ ಹೀಗೆ ಬಂದಳು. ನಾವೆಲ್ಲರೂ ಕೂಡ ಒಂದೇ ಊರಲ್ಲಿ ಇರೋದ್ರಿಂದ ನಾವೇನೇ ಕಾರ್ಯಕ್ರಮ ಮಾಡಲಿ ಅಥವಾ ಒಂದು ಏನಾದರೂ ಭೇಟಿ ಆಗಬೇಕು ಅಂತಂದಾಗ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ಎಲ್ಲರೂ ಕೂಡ ಒಂದೇ ಕಡೆ ಭೇಟಿ ಆಗ್ತೀವಿ. ಇವಾಗ ನಮ್ಮ ಅಕ್ಕಗೆ ಯಾವಾಗಲೂ ಕೂಡ ಜರ್ನಿ ಆಗೋದಿಲ್ಲ. ಎಲ್ಲಾದರೂ ದೂರ ಹೋಗಿ ಬಂದಾಗ ತುಂಬ ವಾಮಿಟಿಂಗ್ ಆಗುತ್ತೆ. ಹಾಗಾಗಿ ಅವರಿಗೆ ಸ್ವಲ್ಪ ಸುಸ್ತಾಗ್ತಾ ಇತ್ತು. ಪೂಜೆ ಮಾಡಿರಲಿಲ್ಲ ಇನ್ನು. ಹಾಗಾಗಿ ನಮ್ಮ ಅಕ್ಕನ ಮಗಳು ಪೂಜೆಯನ್ನು ಮಾಡ್ತಾ ಇದ್ದಾಳೆ. ಅವಳ ಹೆಸರು ಪೂಜಾ ಅಂತ. ನಾನು ಎಲ್ರಿಗೂ ಕೂಡ ಸ್ವಲ್ಪ ಟೀ ಮಾಡಿಕೊಡ್ಬೇಕು ಅಂತ ಟೀನ ಮಾಡಿದೆ. ಇಲ್ಲಿ ಎಲ್ರಿಗೂ ಕೊಡ್ತಾ ಇದ್ದೀನಿ. ನಾವೆಲ್ಲರೂ ಕೂಡ ಒಬ್ಬೊಬ್ಬರು ಒಂದೊಂದು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ನಾವು ಯಾರದೇ ಮನೆಯಲ್ಲಿರಲಿ ಅಂದರೆ, ನಾವು ಅಕ್ಕ ತಂಗಿಯರು ಆಗಲಿ, ನಮ್ಮ ಅಣ್ಣನ ಮನೆಯಲ್ಲಾಗಲಿ, ಯಾರ ಮನೆಯಲ್ಲಿದ್ದರೂ ಕೂಡ ಎಲ್ಲರೂ ಕೂಡ ಶೇರ್ ಮಾಡಿಕೊಂಡು ಕೆಲಸಗಳನ್ನು ಮಾಡ್ತೀವಿ. ಹಾಗೆ ನಮ್ಮ ಅಣ್ಣ ಕೂಡ ಕುಂಭಮೇಳಕ್ಕೆ ಹೋಗಿ ಬಂದರು. ಹಾಗಾಗಿ ಇಬ್ಬರೂ ಬೇರೆ ಬೇರೆ ಮಾಡೋದು ಬೇಕಾಗಿಲ್ಲ ಅಂತಂದ್ಬಿಟ್ಟು ನಾವು ಇಲ್ಲಿ ನಮ್ಮ ತವ್ರ ಮನೆಯಲ್ಲೇ ಮಾಡೋದು ಹೇಗಾದರೂ ಅಂತಂದ್ಬಿಟ್ಟು, ನಮ್ಮ ಅಣ್ಣಂದು ಹಾಗೆ ನಮ್ಮ ಅಕ್ಕ ಇಬ್ಬರು ಹೋಗಿ ಬಂದಿದ್ರು ಅಲ್ವಾ, ಬೇರೆ ಬೇರೆ ಹೋಗಿದ್ರು ಅವರು. ಹಾಗಾಗಿ ಅವರು ಬಂದ ಮೇಲೇ ಇಬ್ಬರ ಕಾರ್ಯಕ್ರಮ ಒಂದೇ ದಿವಸ ಮಾಡಿದ್ದೀವಿ ನಾವು. ಬರೋರಿಗೂ ಕೂಡ ಪದೇ ಪದೇ ಬರೋದು ಪ್ರಾಬ್ಲಮ್ ಆಗುತ್ತೆ. ಹಾಗೆ ನಮ್ಮ ಅತ್ತಿಗೆ ಕೂಡ ಜಾಬ್ ಮಾಡ್ತಾರೆ. ಹಾಗಾಗಿ ಇವತ್ತೇ ಒಂದು ದಿವಸನೇ ಮಾಡಿ ಮುಗಿಸಿದ್ರೆ ಸಾಕು ಅಂತಂದ್ಬಿಟ್ಟು ನಾವು ಒಂದೇ ದಿವಸ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಹಾಗೆ ನಮ್ಮ ಅಕ್ಕನ ಮಗಳು ಕೂಡ ಹೋಗಿದ್ದಳು ಅಲ್ವಾ, ಅಲ್ಲಿ ಅವಳು ದೂರ ಇರ್ತಾಳೆ. ಅವಳು ಕೂಡ ಇವತ್ತು ಇಲ್ಲಿಯೇ ಬರ್ತಾರೆ. ಹಾಗಾಗಿ ಅವರಿಗೂ ಕೂಡ ನಾವು ಬಟ್ಟೆಯನ್ನು ಇಲ್ಲಿಯೇ ಮಾಡಿಬಿಡ್ತೀವಿ. ಯಾಕೆ ಅಂತಂದರೆ ಅವರ ಅತ್ತೆ ಮೊದಲೇ ಕಾಶಿಗೆ ಹೋಗಿ ಬಂದಿದ್ದಾರೆ ಅಂತೆ. ಹಾಗಾಗಿ ಅವ್ರ ಮನೆಯಲ್ಲೇನು ದೊಡ್ಡ ಕಾರ್ಯಕ್ರಮ ಏನೋ ಮಾಡ್ತಾ ಇಲ್ಲ ಅವರು. ಹಾಗಾಗಿ ಅವರನ್ನು ನಾವು ಇಲ್ಲಿಯೇ ಕರೆಸಿ ಇಲ್ಲಿ ಬಟ್ಟೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಅಕ್ಕ ಒಂದೆರಡು ಸೀರೆಗಳನ್ನು ಎಕ್ಸ್ಟ್ರಾ ತೊಗೊಂಡು ಬಂದಿದ್ದರು. ಯಾಕೆ ಅಂತಂದರೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಇಟ್ಕೊಳ್ಳಿ ಅಂತಂದ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದಾರೆ ಎಲ್ಲರೂ. ಇಲ್ಲಿ ಕಾಶಿಗೆ ಹೋದಾಗ ಹೆಣ್ಮಕ್ಳಿಗೆ ಸೀರೆಯನ್ನು ತರಬೇಕು ಅಂತ ಹೇಳ್ತಾ ಇದ್ರು. ಆದರೆ ನಮ್ಮ ಅಣ್ಣಗೆ ಅಷ್ಟೊಂದು ಗೊತ್ತಾಗೋಲ್ಲ. ಹಾಗೆ ಅಲ್ಲಿ ಸೀರೆ ತಂದಾಗ ನಮಗೆ ಇಷ್ಟ ಕೂಡ ಆಗಬೇಕು ಅಲ್ವಾ,
ದುಡ್ಡು ಕೂಡ ವೇಸ್ಟು ಇಷ್ಟ ಆಗದೆ ಇದ್ದಾಗ ಅಂತ ಅಂದ್ಬಿಟ್ಟು ಏನೂ ತರೋದಕ್ಕೆ ಹೋಗಿಲ್ಲ. ಹಾಗೆ ಈ ಸಲ ತುಂಬಾ ರಶ್ ಇರೋದ್ರಿಂದ ರೇಟ್ ಕೂಡ ಜಾಸ್ತಿ ಹೇಳ್ತಾರೆ, ಗೊತ್ತಾಗೋದಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಣ್ಣ ತಂದಿರಲಿಲ್ಲ. ಹಾಗಾಗಿ ಇಲ್ಲಿ ಬಂದ ಮೇಲೆ ನಮ್ಮ ತಾಯಿಯವರು ಏನು ಮಾಡಿದ್ರು, ನಮ್ಮೆಲ್ರಿಗೂ ಕೂಡ ಸೀರೆಗಳನ್ನು ಕೊಡಿಸಿದ್ದಾರೆ. ರೇಷ್ಮೆ ಸೀರೆ ಇರ್ಕಲ್ ಟೈಪ್ ಇವೆ ಅವು. ನಿಮಗೆ ಒಂದು ಶಾರ್ಟ್ಸ್ಗಳ ಮೂಲಕ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಆ ವಿಡಿಯೋ. ಇಲ್ಲೂ ಕೂಡ ಮುಂದೆ ನಾನು ಸೀರೆಗಳನ್ನು ತೋರಿಸ್ತೀನಿ. ಒಂದೇ ಶಾಪ್ನಲ್ಲಿ ಕಲರ್ಸ್ ಅಷ್ಟೇ ಬೇರೆ ಬೇರೆ ಇವೆ. ಒಂದು 6-7 ಸೀರೆಗಳನ್ನು ತಗೊಂಡು ಬಂದಿದ್ದೀವಿ. ನಾವು ಯಾವ ಥರ ಪ್ಲ್ಯಾನಿಂಗ್ ಮಾಡಿದ್ದೀವಿ ಅಂತಂದರೆ, ಸೀರೆಗಳನ್ನು ಅಂದರೆ ನಾವು ಹೆಣ್ಮಕ್ಳಿಗೆ ನಮ್ಮ ತಾಯಿಯವರು ಇಸ್ಕೊಟ್ರು ಸೀರೆಗಳು. ನಾವು ಏನು ಮಾಡಿದ್ವಿ, ಅವರನ್ನು ಬಟ್ಟೆ ತರಬೇಕಲ್ವ ನಾವು ಕೂಡ. ನಮ್ಮ ಅಣ್ಣ ಕಾಶಿಗೆ ಹೋಗುವಾಗ ನಮ್ಮ ತಾಯಿಯವರ ಒಂದು ಬ್ಲೌಸನ್ನು ತಗೊಂಡು ಹೋಗಿದ್ದರು. ಯಾಕೆ ಅಂತಂದರೆ, ತಾಯಿ ಕಾಶಿಗೆ ಹೋಗಿಲ್ಲ ಅಂತಂದರೆ ಮಕ್ಕಳು ಕೂಡ ಹೋಗಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಅವರು ಹೋಗೋದೇ ಇಲ್ಲ. ಅವರಿಗೆ ಜರ್ನಿ ಅಂತಂದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ನಾನು ಮನೆಯಲ್ಲೇ ಸೇಫ್ ಆಗಿರ್ತೀನಿ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಅವರು ಹೋಗಿರಲಿಲ್ಲ. ಅವರ ಒಂದು ಬ್ಲೌಸನ್ನು ಒಯ್ದು ಅಲ್ಲಿ ಗಂಗೆಯಲ್ಲಿ ಮುಳುಗಿಸಿ ತಗೊಂಡು ಬಂದಿದ್ದಾರೆ. ಹಾಗಾಗಿ ಅವರನ್ನು ಕೂಡ ಬಟ್ಟೆ ತರಬೇಕು ಅಲ್ವ ನಾವು. ಹಾಗಾಗಿ ನಮ್ಮ ತಾಯಿಯವರಿಗೆ ಸೀರೆ, ನಾವು ಕೂಡ ಸೇಮ್ ಸೀರೆಯನ್ನು ಅವರಿಗೂ ಕೂಡ ತಗೊಂಡ್ವಿ. ಹಾಗೆ ನಮ್ಮ ಅತ್ತಿಗೆಗೂ ಕೂಡ ಸೇಮ್ ಸೀರೆಯನ್ನು ತಗೊಂಡಿದ್ದೀವಿ. ನಮ್ಮ ಅಣ್ಣಗೂ ಕೂಡ ಬಟ್ಟೆಯನ್ನು ಕೊಡಿಸಿದ್ದೀವಿ. ಈ ಥರ ಪ್ಲ್ಯಾನಿಂಗ್ ಮಾಡಿಕೊಂಡು ನಾವೆಲ್ಲರಿಗೂ ಕೂಡ ಸೇಮ್ ಆಗಿವೆ ಸೀರೆಗಳು. ಎಲ್ಲರೂ ಕೂಡ ಸೀರೆಗಳನ್ನು ತಗೊಂಡಿದ್ದೀವಿ. ಅವರು ನಮ್ಮನ್ನು ಮಾಡಿದ್ರು, ನಾವು ಕೂಡ ಅವರನ್ನು ಮಾಡ್ತಾ ಇದ್ದೀವಿ. ಇವಾಗ ಮುಂದೆ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ಇಲ್ಲಿ ಗೋಧಿ ನೋಡಿ ಇಲ್ಲಿ ಬೆಂದಿದೆ ಅಂತ ಅಂದ್ಬಿಟ್ಟು ಅದನ್ನು ಒರೆಸ್ಬೇಕು ಅಲ್ಲ. ಎಷ್ಟು ಚೆನ್ನಾಗಿ ಒರೆಸ್ತೀರ ಹುಗ್ಗಿ ಅಷ್ಟು ಚೆನ್ನಾಗಿ ಆಗುತ್ತೆ ಇದು. ಹಾಗಾಗಿ ನಮ್ಮ ಅಕ್ಕ ಇಲ್ಲಿ ಒರೆಸ್ಬೇಕು ಅಂತಂದ್ಬಿಟ್ಟು ಇಲ್ಲಿ ಕೂತ್ಕೊಂಡಿದ್ರು ಒಂದು ಕಡೆ. ಅದು ಸ್ವಲ್ಪ ಇನ್ನೂ ಗಟ್ಟಿ ಆದರೆ ಚೆನ್ನಾಗಿ ಒರೆಸೋದಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಅಕ್ಕನ ಮಗ ನೋಡೋಣ ನಾನು ಕೂಡ ಟ್ರೈ ಮಾಡ್ತೀನಿ ಅಂತ ಅವನು ಟ್ರೈ ಮಾಡ್ತಾ ಇದ್ದಾನೆ. ಇಲ್ಲಿ ನಮ್ಮ ತಾಯಿ ಕೂಡ ಬಂದು ನೋಡ್ತಾ ಇದ್ದಾರೆ ಯಾವ ಥರ ಆಗಿದೆ ಅಂತ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾನು ಈ ವಿಡಿಯೋನ ತುಂಬ ದೊಡ್ಡ ವಿಡಿಯೋ ಆಗುತ್ತೆ, ಹಾಗಾಗಿ 2 ಭಾಗಗಳಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ಫಸ್ಟ್ ಪಾರ್ಟ್ ಆಗಿರುತ್ತೆ. ಸೆಕೆಂಡ್ ಪಾರ್ಟ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು. ಇಲ್ಲಿ ಪೂಜೆ ಆಗಿದೆ, ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹೂಗಳನ್ನು ಅಂದರೆ ನಾವು ಎಷ್ಟೇ ಚೆನ್ನಾಗಿ ಪೂಜೆ ಮಾಡಿದ್ರೂ ಕೂಡ ಹೂಗಳಿಲ್ಲ ಅಂತಂದರೆ ಪೂಜೆ ಮಾಡಿದ್ದೀವಿ ಅಂತಲೇ ಅನಿಸೋದಿಲ್ಲ. ಇಲ್ಲಿ ಇವಾಗ ಹೂಗಳು ಹಚ್ಚಿದ ಮೇಲೆ ಹಾಗೆ ರಂಗೋಲಿಯನ್ನು ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪೂಜೆ ಯಾವ ಥರ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು ನೀವು. ಪೂಜೆ ಕೂಡ ಆಯಿತು. ಇಲ್ಲಿ ನಮ್ಮ ಅತ್ತಿಗೆ ಈಗ ತಾನೇ ಬಂದರು. ಇವರು ನಮ್ಮ ಅತ್ತಿಗೆ ಆಕಳ ಹಾಲನ್ನು ತಗೊಂಡು ಬಂದಿದ್ದಾರೆ. ಅವರು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ತಂದೆಯವರಿಗೆ ಒಯ್ದು ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಪೂಜೆ ಕೂಡ ಮುಗೀತು, ನೋಡ್ತಾ ಇದ್ದೀರಾ. ಇವಾಗ ಬಾಗಿಲು ಪೂಜೆ ಮಾಡಬೇಕು ಅಂತ ಎಲ್ಲ ತಗೊಂಡು ಹೋಗ್ತಾ ಇದ್ದಾಳೆ. ಹಾಗೆ ಇಲ್ಲಿ ಕಾಶಿಯಿಂದ ಹಾಗೆ ಅಯೋಧ್ಯೆಯಿಂದ ಏನೇನು ತಗೊಂಡು ಬಂದಿದ್ದಾರೆ ಅಂತ ನೋಡ್ಬೋದು ನೀವು. ಹೆಚ್ಚೇನು ಅವರು ಖರೀದಿ ಮಾಡೋದಕ್ಕೆ ಹೋಗಿರಲಿಲ್ಲ. ನಮ್ಮಣ್ಣ ತಗೊಂಡು ಬಂದಿದ್ದಾನೆ ಅಂತ ಅನಿಸುತ್ತೆ. ಈಗ ತಾನೇ ನಮ್ಮ ಅತ್ತಿಗೆ ತಗೊಂಡು ಬಂದು ತೋರಿಸ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಚಿಕ್ಕ ಮಕ್ಕಳಿಗೆ ಅಂದರೆ ನಮ್ಮ ದೊಡ್ಡಣ್ಣನ ಮಕ್ಕಳು ಇದ್ದಾರೆ. ಇವಾಗ ಬೆಂದಿರೋ ಗೋಧಿಗೆ ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದಾರೆ. ಯಾವುದೇ ಸ್ವೀಟನ್ನು ಮಾಡಿದಾಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿದ್ರೆ
ಟೇಸ್ಟಿಯಾಗಿರುತ್ತೆ. ಜಾಸ್ತಿ ಹಾಕೋದಕ್ಕೆ ಹೋಗಬಾರ್ದು ಇಲ್ಲಿ. ಹಾಗೆ ಅದ್ರ ಜೊತೆಗೆ ಸಕ್ಕರೆಯನ್ನು ಕೂಡ ಇಲ್ಲಿ ಹಪ್ಪಳ ರೆಡಿ ಆಗ್ತಾ ಇವೆ. ಹಾಗೆ ಮಿರ್ಚಿ ಮಾಡಬೇಕು ಅಂತ ನಾನು ಜೀರಿಗೆಯನ್ನು ಕುಟ್ಟಬೇಕು ಅಂತ ಕೂತ್ಕೊಂಡಿದ್ದೆ. ಚಿಂಟು ಬಂದು ನಾನು ಕುಟ್ತೀನಿ ಅಂತ ಅವನು ಕೂಡ ಹೆಲ್ಪ್ ಮಾಡಿದ್ನು. ಇಲ್ಲಿ ನಮ್ಮ ಅತ್ತಿಗೆ ಮಿರ್ಚಿ ಹಾಕೋದಕ್ಕೆ ಎಲ್ಲ ಹಿಟ್ಟೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇವಾಗಲೇ ಒಬ್ಬೊಬ್ಬರು ಬರೋದಕ್ಕೆ ಸ್ಟಾರ್ಟ್ ಆದರು. ಇಲ್ಲಿ ನಮ್ಮ ದೊಡ್ಡಮ್ಮನ ಸೊಸೆ ಬಂದರು. ಅವರು ನಾನು ಬರೋಷ್ಟರಲ್ಲೇ ವಿಡಿಯೋನ ಮಾಡ್ತಾ ಇದ್ದೀಯಾ ಅಂತ ನಗ್ತಾ ಇದ್ರು. ಇಲ್ಲಿ ನೋಡಿ ಎಲ್ಲ ಅಡುಗೆ ರೆಡಿಯಾಗಿದೆ ಅಲ್ವಾ. ಪೂಜೆ ಕೂಡ ಆಗಿತ್ತು, ನೈವೇದ್ಯ ಕೂಡ ಆಗಿತ್ತು. ಅದಾದಮೇಲೆ ಮೊದಲು ಮನೆಯಲ್ಲಿ ಗಂಡು ಮಕ್ಕಳು ಊಟ ಮಾಡಬೇಕು, ಹಾಗಾಗಿ ನೀನು ಊಟ ಮಾಡು ಅಂತಂದ್ಬಿಟ್ಟು ನಮ್ಮ ಅಕ್ಕನ ಮಗನಿಗೆ ನಾವು ಹೇಳ್ತಾ ಇದ್ವಿ. ಅವನು ಸ್ವಲ್ಪ ಟೇಸ್ಟ್ ನೋಡು ಅಂತಂದರೆ ಅವನು ನೋಡ್ತಾ ಇದ್ದಾನೆ. ಹೇಗಾಗಿದೆ ಅಂತ ಕೇಳಿದ್ರೆ ಅವನು ನನಗೆ ಗೊತ್ತಾಗೋದಿಲ್ಲ, ನೀವೇ ನೋಡಿ ಅಂತ ಹೇಳ್ತಾ ಇದ್ದಾನೆ. ನಾನು ಮತ್ತೇನಾದರೂ ಹೇಳಿದಾಗ ಕಡಿಮೆ ಹೆಚ್ಚು ಅಂತ ಹೇಳ್ತಾರೆ, ನೀವೇ ಟೇಸ್ಟ್ ನೋಡ್ಕೊಳ್ಳಿ ಅಂತ ನಗ್ತಾ ಇದ್ನವನು. ಇಲ್ಲಿ ಅವನಿಗೆ ಗೊತ್ತಾಗೋದಿಲ್ಲ ಅಷ್ಟೊಂದು ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಮ ತಾಯಿ ಸಾಂಬಾರ್ ಟೇಸ್ಟನ್ನು ನೋಡ್ತಾ ಇದ್ದಾರೆ. ಅಂದರೆ ಒಂದು 4 ಜನಕ್ಕೆ ಹೇಳಿದ್ದೀವಿ ಅಲ್ವಾ, ಹಾಗಾಗಿ ಹೆಚ್ಚು ಕಡಿಮೆ ಆಗಬಾರ್ದು ಅಂತಂದ್ಬಿಟ್ಟು ಇವಾಗ ಅವರು ಟೇಸ್ಟ್ ನೋಡ್ತಾ ಇದ್ದಾರೆ. ಯಾವ ಥರ ಆಗಿದೆ ಅಂತ ಅವರೇ ಹೇಳ್ತಾರೆ, ನೋಡಿ ನೀವು. ಇವಾಗ ಮಿರ್ಚಿಯನ್ನು ಟೇಸ್ಟ್ ನೋಡುವಂತಹ ಸಮಯ. ಒಬ್ಬೊಬ್ಬರ ಮನೆಯಲ್ಲಿ ಒಬ್ಬೊಬ್ಬರು ಸ್ಪೆಷಲಾಗಿ ಇರ್ತಾರೆ ಅಲ್ವಾ, ಟೇಸ್ಟ್ ನೋಡಬೇಕು ಅಂತ ಅಂದ್ಬಿಟ್ಟು. ಇಲ್ಲಿ ಯಾವಾಗಲೂ ಕೂಡ ನಾವು ಅಡುಗೆ ಮಾಡಿದಾಗ ನಮ್ಮ ತಾಯಿ ಅವರಿಗೆ ಟೇಸ್ಟನ್ನು ನೋಡಿ ಅಂತ ಹೇಳ್ತಾ ಇರ್ತೀವಿ. ನಿಮ್ಮ ಮನೆಯಲ್ಲಿ ಯಾರು ಸ್ಪೆಷಲಾಗಿ ಟೇಸ್ಟನ್ನು ಕರೆಕ್ಟಾಗಿ ಹೇಳ್ತಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ಕೂಡ ನೋಡ್ತಾ ಇದ್ದೆ. ಅಂದರೆ ನಾವು ಸುಮ್ಮನೆ ನೋಡ್ತೀವಿ ಅಷ್ಟೇ, ಏನು ಹೇಳೋದಕ್ಕೆ ಹೋಗೋದಿಲ್ಲ. ನಮ್ಮ ತಾಯಿಯವರು ಎಲ್ಲ ಹೇಳ್ತಾರೆ, ಏನು ಕಡಿಮೆ ಆಗಿದೆ, ಏನು ಹೆಚ್ಚಾಗಿದೆ ಅಂತ ಅಂದ್ಬಿಟ್ಟು. ಹಾಗಾಗಿ ಇಲ್ಲಿ ಎಲ್ಲರೂ ಸ್ವಲ್ಪ ತಿಂದು ನೋಡ್ತಾ ಇದ್ವಿ. ಹಾಗೆ ಇಲ್ಲಿ ಸೀರೆಯನ್ನು ತೋರಿಸ್ತಾ ಇದ್ದೀವಿ ನೋಡಿ ಯಾವ ಥರ ಇದೆ ಅಂತ. ಅಂದರೆ ತವ್ರ ಮನೆಯಿಂದ ಸೀರೆ ತಂದಿದ್ದಾರೆ ಅಂತಂದಮೇಲೆ ತೋರಿಸ್ತೀವಿ ಅಲ್ವಾ, ಅದನ್ನು ತೋರಿಸೋದೇ ಒಂದು ಖುಷಿ ಅಂತಲೇ ಹೇಳ್ಬೋದು. ಹಾಗೆ ಯಾರು ಯಾವ ಕಲರನ್ನು ತಗೊಳ್ಬೇಕು ಅಂತ ಇನ್ನೂ ಕೂಡ ಡಿಸೈಡ್ ಮಾಡ್ತಾ ಇಲ್ಲ. ನಾನಂತೂ ಒಂದು ಕಲರ್ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಶಾರ್ಟ್ಸ್ ಮೂಲಕ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಇದೇ ನಾನು ತಗೊಂಡಿರೋ ಕಲರು. ಆದರೂ ಕೂಡ ಇನ್ನೂ ಅಂದರೆ ನಮ್ಮ ಅಕ್ಕ ಅವರು ಸೆಲೆಕ್ಟ್ ಮಾಡಿರುವಂತಹ ಕಲರು ಸಿಗ್ತಾ ಇಲ್ಲ ಅವರಿಗೆ. ಹಾಗಾಗಿ ಅವರು ಇಲ್ಲಿ ಕಣ್ಣು ಮುಚ್ಚಿ ಒಬ್ಬೊಬ್ಬರು ಆ ಸೀರೆ ಮೇಲೆ ಕೈ ಇಡ್ತಾ ಹೋಗಿ ಯಾರಿಗೆ ಯಾವ ಕಲರ್ ಬರುತ್ತೆ ಅದನ್ನೇ ತಗೋಬೇಕು ಅಂತ ನಗ್ತಾ ಇದ್ರು. ಅದನ್ನು ಕೂಡ ಮಾಡಿದ್ದೀವಿ, ಮುಂದೆ ವಿಡಿಯೋದಲ್ಲಿ ನೋಡ್ತಾ ಹೋಗಿ. ಅಲ್ಲಿ ಶಾಪಲ್ಲಿ ಎಷ್ಟು ಕಲರ್ಸ್ ಇದ್ವು ಅಷ್ಟೆಲ್ಲ ತೊಗೊಂಡು ಬಂದಿದ್ದೀವಿ ನಾವು. ಅಂದರೆ 7 ಸೀರೆಗಳನ್ನು ತೊಗೊಂಡು ಬಂದಿದ್ದೀವಿ ಅಲ್ವಾ, ಅಷ್ಟು ಇನ್ನೊಂದು 2 ಸೀರೆ ಉಳಿದಿರ್ಬೋದು ಅಷ್ಟೇ. ಅಲ್ಲಿ ಎಲ್ಲ ಸೀರೆಗಳು ತುಂಬಾ ಚೆನ್ನಾಗಿದೆ. ಈ ಥರ ಸೀರೆಗಳು ಯಾರ ಹತ್ರನೂ ಇರಲಿಲ್ಲ.
ಹಾಗಾಗಿ ಎಲ್ಲರೂ ಒಂದೇ ಥರ ಆಗುತ್ತೆ ತಗೊಂಡ್ಬಿಡೋಣ ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ವಿ. ಆದರೆ ಇವಾಗ ತಗೊಳ್ಳೋ ಹಾಗಾಯಿತು. ಹಾಗಾಗಿ ತಗೊಂಡಿದ್ದೀವಿ. ಇಲ್ಲಿ ನಮ್ಮ ಅಣ್ಣ ಕೂಡ ಇವಾಗಲೇ ಬಂದರು. ಇವರೇ ಕುಂಭಮೇಳಕ್ಕೆ ಹೋಗಿದ್ದರು. ಹಾಗೆ ಕಾಶಿ ಅಯೋಧ್ಯಕ್ಕೂ ಕೂಡ ಹೋಗಿ ಬಂದಿದ್ದಾರೆ. ಮೌನಿ ಅಮಾವಾಸ್ಯೆ ಅಂತ ಏನು ಅವತ್ತು ಇದಾಗಿತ್ತು ಅಲ್ವಾ, ಅಲ್ಲಿ ಅವತ್ತಿನ ದಿನ ಇವರು ಕೂಡ ಅಲ್ಲೇ ಇದ್ದರು. ಇವ್ರು ಹೋದಾಗ ಏನೂ ಆಗಿರಲಿಲ್ಲ, ಎಲ್ಲ ಚೆನ್ನಾಗಿಯೇ ಮಾಡಿಕೊಂಡು ಬಂದರು. ಇಲ್ಲಿ ಅವ್ರಿಗೆ ಊಟಕ್ಕೆ ಕೊಟ್ಟೆ ನಾನು. ಹಾಗೆ ಯಾವ ಥರ ನೀನು ಹೋಗಬೇಕಂತ ಇದ್ದೀಯಾ ಅಂತ ನನಗೆ ಕೇಳ್ತಾ ಇದ್ರು. ಹೌದು, ಇನ್ನೂ ಡಿಸೈಡ್ ಮಾಡಿಲ್ಲ, ಹೋಗಬೇಕು ಅಂತ ಇದ್ದೀನಿ ಅಂತಂದೆ. ಹಾಗಾದರೆ ಮೊದಲು ಲೊಕೇಶನನ್ನು ಹಾಕ್ಕೊಳ್ಳೋದು ಕಲ್ತ್ಕೊ ನೀನು. ಅಲ್ಲಿ ಹೋದಾಗ ನಾವು ಎಲ್ಲಿದ್ದೀವಿ ಅಂತ ನಾವು ಲೊಕೇಶನನ್ನು ಹಾಕೋದು ಬರಬೇಕು ಅಂತ ಹೇಳ್ತಾ ಇದ್ರು. ಒಬ್ಬರು ಅವರು ಫ್ರೆಂಡ್ಸ್ ಜೊತೆಗೆ ಹೋಗಿರೋದ್ರಿಂದ ಒಬ್ಬರು ಅವರು ಫ್ರೆಂಡ್ ತಂದೆ ಕೂಡ ಮಿಸ್ ಆಗಿದ್ರಂತೆ. ಮತ್ತೆ ಕೆಲ ಹೊತ್ತಿನಲ್ಲೇ ಸಿಕ್ಕಿದ್ರು ಅಂತ ಹೇಳ್ತಾ ಇದ್ರು. ಹಾಗೆ ಭಾಷೆ ಪ್ರಾಬ್ಲಮ್ ಕೂಡ ಆಗುತ್ತೆ. ಹಿಡಿಲೆ ತೆಕ್ಕೊಂಡು ತೊಡಿ ಮೇಲೆ ಇಟ್ಕೋ. ಅಲ್ಲೇ ಅಲ್ಲ ಯಾರ ಇಮಂದರ್ಲಿಂದ ತೆಕ್ಕೊಂಡು ಆಯ್ತಾ ಯಾರಿಗೆ ಬರ್ತೀನಿ ನನಗಿದು ಬರ್ತದೆ ಅದಕ್ಕೆ ದೂರ ಕೈ ಒಟ್ಟು ಮೊದಲು ಕೊಯ್ಯೋಣ. ಇಲ್ಲಿ ಕಣ್ಣು ಮುಚ್ಚಿ ಸೀರೆಯನ್ನು ತಗೊಂಡಾಯಿತು. ಯಾವ ಸೀರೆ ಯಾರಿಗೆ ಬರುತ್ತೆ ಅಂತ ಸುಮ್ಮನೆ ನೋಡಿದ್ವಿ ಅಷ್ಟೇ. ಯಾರಿಗೆ ಯಾವ ಕಲರ್ ಇಲ್ಲ ಆ ಕಲರನ್ನು ತಗೊಂಡಿದ್ದೀವಿ. ಹಾಗೆ ನಾವು ಬೇಕಾದಾಗ ಒಬ್ಬರ ಸೀರೆ ಒಬ್ಬರನ್ನು ಕೂಡ ಉಟ್ಕೊಳ್ತೀವಿ, ಅದೇನು ಪ್ರಾಬ್ಲಮ್ ಇಲ್ಲ. ಸುಮ್ಮನೆ ತಮಾಷೆಗಾಗಿ ಆ ಥರ ಮಾಡಿದ್ವಿ ಅಷ್ಟೇ. ಅದಾದ ನಂತರ ಎಲ್ಲರೂ ಸೇರಿಕೊಂಡು ಊಟ ಮಾಡಿದ್ವಿ ಮೊದಲು. ಅದಾದ ನಂತರ ಇವಾಗ ಊಟ ಆದಮೇಲೆ ಬಟ್ಟೆಯನ್ನು ಮಾಡ್ತೀವಿ. ನಮ್ಮ ಅಕ್ಕಗೆ ಇಬ್ಬರು ಹೆಣ್ಮಕ್ಳು, ಒಬ್ಬರು ಮಗ. ಇವಳು ನೋಡ್ತಾ ಇದ್ದೀರಲ್ವ, ಇವಳು ಸೆಕೆಂಡ್ ಮಗಳು. ಇವಳು ಆಂಧ್ರದಲ್ಲಿ ಇರೋದು. ಹಾಗಾಗಿ ಅವರು ಉಡಿಯಕ್ಕಿಯನ್ನು ಹಾಕ್ತಾರೆ ಅಲ್ವಾ, 5 ಸೇರು ಅಕ್ಕಿ. ಹಾಗಾಗಿ ಅಕ್ಕಿಯನ್ನು ತಗೊಂಡು ಬಂದಿದ್ದಳು. ನಮ್ಮ ಅಕ್ಕನಿಗೆ ಉಡಿಯಕ್ಕೆ ಹಾಕ್ತಾಳೆ ಅಂತ. ಹಾಗಾಗಿ ಇಲ್ಲಿ ಅರಿಶಿಣ ಮತ್ತು ಸ್ವಲ್ಪ ಎಣ್ಣೆಯನ್ನು ಕಲಿಸ್ತಾರೆ ಅಂತ ಅಕ್ಕಿಯಲ್ಲಿ ಕಲಿಸ್ತಾ ಇದ್ರು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅವರು ಆಂಧ್ರದಲ್ಲಿ ಇರೋದ್ರಿಂದ ಅವರ ಸಂಪ್ರದಾಯವನ್ನು ಅವರು ಆಚರಣೆ ಮಾಡ್ತಾರೆ. ಇಷ್ಟು ಇವತ್ತಿನ ವಿಡಿಯೋದಲ್ಲಿ ಸಾಕು ಅಂತ ಅಂದ್ಕೊಳ್ತೀನಿ. ಇನ್ನು ಉಳಿದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಯಾಕೆ ಅಂದರೆ ತುಂಬ ದೊಡ್ಡ ವಿಡಿಯೋ ಆಗುತ್ತೆ. ಹಾಗಾಗಿ ಮುಂದೆ ಎಲ್ರಿಗೂ ಬಟ್ಟೆಯನ್ನು ಮಾಡುವ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ. ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ವಿಡಿಯೋನ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.